Hello all, welcome back to my channel. Please subscribe, support and comments. ಏನಾದರೂ ಚೇಂಜಸ್ ಇದ್ದರೆ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಈ ವಿಡಿಯೋ ಮಾಡಬೇಕಾದ್ರೆ ಮಳೆ ಬರ್ತಾಯಿತ್ತು. ಸೊ ನೋಡಿ ಇಲ್ಲಿ ಚೆನ್ನಾಗಿ ಮಳೆ ಬರ್ತಾಯಿದೆ. ಈ ವ್ಲಾಗ್ ಬಂದು ನಾಗರ ಪಂಚಮಿ ಹಬ್ಬದ್ದು. ಸೊ ನಾವು ನಾಗರ ಪಂಚಮಿ ಹಬ್ಬದಲ್ಲಿ ಎಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಎಲ್ಲನೂ ತೋರಿಸ್ತೀನಿ ಬನ್ನಿ. ಹಾಗೆ ಬಂದು ಇಲ್ಲೊಂದು ವಿಡಿಯೋ ಇದೆ, ಇದನ್ನು ನೋಡ್ಕೊಂಡು ಬನ್ನಿ. ನೋಡಿದ್ರಿ ಅಲ್ಲ, ಈ ದನದ ಕರು ಯಾರ್ದಂತ ಗೊತ್ತಿಲ್ಲ, ಬಟ್ ಡೈಲಿ ಪಾಪ ಅಮ್ಮ ಏನೋ ಕೊಡ್ತಿರ್ತಾರೆ ಅದಕ್ಕೆ ತಿನ್ನೋಕ್ಕೆ. ಅದಕ್ಕೆ ಎವ್ರಿಡೇ ಮಿಸ್ ಇಲ್ಲದೆ ಬರುತ್ತೆ, ದಿನ ಏನಾದರೂ ಬಂದುಬಿಟ್ಟು ತಿನ್ಕೊಂಡು ಹೋಗುತ್ತೆ. ಸೊ ಇದಾದಮೇಲೆ ನಾವು ಬಿಗ್ ಬಜಾರ್ಗೆ ಹೋದ್ವಿ. ಏನಾದರೂ ತೊಗೊಂಡು ಬರೋಣ, ಹಬ್ಬ ಅಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು. ತುಂಬ ಅಂದರೆ ಮನೆಗೇನು ಬೇಕೋ ಎಲ್ಲನೂ ಇದೆ. ಚಿಕ್ಕ ವಸ್ತುವಿಂದ ದೊಡ್ಡ ವಸ್ತು ತನಕ ನಿಮಗೆಲ್ಲನೂ ಸಿಗುತ್ತೆ. ನೀವೇ ನೋಡ್ಬೋದು, ಪ್ರತಿಯೊಂದು ಕೂಡ ಅಲ್ಲಿ ಅವೈಲೇಬಲ್ ಇದೆ. ಸೊ ಅಲ್ಲಿ ಹೋದ್ವಿ, ಅಲ್ಲೊಂದು ಸ್ವಲ್ಪ ಎಲ್ಲ ತೊಗೊಂಡ್ವಿ. ಹಬ್ಬ ಬೇರೆ ಅಲ್ಲ, ನಾವು ಬೇಗ ವಾಪಸ್ ಬರಬೇಕಿತ್ತು, ಬೇಗ ವಾಪಸ್ ಬಂದ್ವಿ. ಮನೇಲಿ ಅಪ್ಪಾಜಿ ಫುಲ್ ತೋರಣ ಎಲ್ಲ ಕಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ರು. ನಾವು ಬಂದಿದ್ದ ತಕ್ಷಣ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಹಾಗೆಯೇ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮನೆ ಹತ್ರನೇ ಒಂದು ನಾಗರಕಲ್ಲಿದೆ, ಅದಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ. ಸೊ ಅಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡ್ವಿ. ಚೆನ್ನಾಗಾಯಿತು, ಹತ್ರ ಬೇರೆ ಇತ್ತಲ್ವ. ಸೊ ಹಾಗಾಗಿ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಾಗರ ಪಂಚಮಿಗೆ ವಿಶೇಷ ಅಂದರೆ ಉಂಡೆ, ಕಡಲೆ ಅದೇನೇನೋ ಮಾಡ್ತಾರಲ್ಲ, ಅದನ್ನು ಬೇರೆ ಮಾಡಬೇಕಿತ್ತು. ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ಬೇಗ ಮನೆಗೆ ಬಂದ್ವಿ ಪೂಜೆ ಮುಗಿಸ್ಕೊಂಡು. ಸೊ ಊಟಕ್ಕೂ ಒಳ್ಳೆ ವೆರೈಟಿ ಇತ್ತು, ಬಟ್ ಎಲ್ಲನೂ ವೆಜ್. ಸೊ ಎಲ್ಲನೂ ಊಟ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆರಾಮಾಗಿ ಕೂತಿದ್ವಿ. ಹಾಗೆ ನಮ್ಮ ಅಕ್ಕ ಬಾವ ಬಂದರು, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಟಿ ವಿ ನೋಡಿದ್ವಿ ಮಿಡ್ನೈಟ್ ತನಕ. ಅದಾದಮೇಲೆ ಉಂಡೆ ಕಟ್ಟೋಕೆ ಕೂತ್ಕೊಂಡ್ವಿ. ಆ್ಯಕ್ಚುಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಮತ್ತು ಅಮ್ಮ ಕಡುಬು ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ಮಾಡೋ ಹೊತ್ತಿಗೆ ಸುಮಾರು ಹೊತ್ತಾಗೋಯ್ತು, ಆಲ್ಮೋಸ್ಟ್ ಒಂದು 1 AM ಆಗೋಯಿತು. ಅದಾದಮೇಲೆ ನಾವು ಮಲ್ಕೊಂಡ್ವಿ ಅಷ್ಟೇ. ಸೊ ಈ ಥರ ಇತ್ತು ನನ್ನ ನಾಗರ ಪಂಚಮಿ ಹಬ್ಬ. ನಿಮ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಆ್ಯಕ್ಚುಲಿ ನಾನು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ವ್ಯೂಸ್ ಬರ್ತಾಯಿದೆ. ಅದೇ ಥರ ವೀಡಿಯೋಸ್ಗೂ ವ್ಯೂಸ್ನ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಚೇಂಜಸ್ ಇದ್ದರೆ ನನಗೆ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ನಾವು ಇರುವೆಗೂಡು ಇರುತ್ತಲ್ವ, ಅದಕ್ಕೆ ಅಮ್ಮ ಅಕ್ಕಿ ಹಾಕಿ ಅಂತ ಹೇಳಿದ್ರು. ಅಲ್ಲಿ ತುಂಬ ಇರುವೆಗಳಿತ್ತು. ಸೊ ಅದಕ್ಕೆಲ್ಲ ಅಕ್ಕಿ ಹಾಕ್ಬಿಟ್ವಿ. ಅದು ಎಲ್ಲ ಚಿಕ್ಕದಾಗಿ ಎಲ್ಲ ತೊಗೊಂಡೋಗ್ತಾ ಇತ್ತು. ಅದೊಂಥರ ಚೆನ್ನಾಗಿತ್ತು. ಅದೆಲ್ಲ ಹಾಕಿ ಮುಗಿಸಿ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ವಿ. ಸಾಯಿಬಾಬಾ ದೇವಸ್ಥಾನದಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೋಗೋ ಟೈಮಲ್ಲಿ, ಬಟ್ ಅಲ್ಲಿ ಒಳಗೆ ಬಿಟ್ಟರು. ಹಾಗೇನೇ ದೇವರಿಗೆ ಕೈ ಮುಕ್ಕೊಂಡು ವಾಪಸ್ ಬಂದ್ವಿ. ಅಲ್ಲಿಂದ ಸಾಗರದಲ್ಲಿ ಮಾರಿಕಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಜನ, ತುಂಬ ಅಂದರೆ ತುಂಬ ಜನ ಇದ್ದರು. ನಾವು ಹೋಗಿದ್ದ ಟೈಮಲ್ಲಿ ಹಬ್ಬ ಅಲ್ವಾ, ಸೊ ಎಲ್ಲರೂ ಬಂದಿರ್ತಾರೆ. ಅಲ್ಲೂ ಕೂಡ ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ಇದೇನಂತಂದರೆ ಇದು ಅಳ್ಳುಂಡೆ. ನನಗೆ ಗೊತ್ತಿಲ್ಲ ಇದು ಹೇಗೆ ಮಾಡ್ತಾರೆ ಅಂತ ಹೇಳಿ ಅಂತ. ನಾನು ಜಸ್ಟ್ ಹೆಲ್ಪ್ ಮಾಡ್ತಾಯಿದ್ದೆ ಅಷ್ಟೇ ಅಮ್ಮಂಗೆ. ಅವರೇನೋ ಮಾಡ್ತಾಯಿದ್ರು.
ಅವರು ಉಂಡೆ ಕಟ್ಕೊಡ್ತಾರೆ. ಆಮೇಲೆ ನಾನು ಇನ್ನೊಂದಕ್ಕೆ ಹಾಕಬೇಕು ಅದೇನೋ ಮಾಡ್ತಾಯಿದ್ದೆ. ಸೊ ಈ ಥರ ಮಾಡಿದ್ವಿ. ಇದು ಸುಮಾರು ಮಾಡಿದ್ವಿ. ಇದು ಮಾಡೋದಕ್ಕೆ ತುಂಬ ಟೈಮ್ ಆಗೋಯಿತು. ಆಲ್ಮೋಸ್ಟ್ 12 AM 1 AM ತನಕ ಆಗೋಯಿತು ಅನಿಸುತ್ತೆ. ಇದೆಲ್ಲ ಮಾಡಿ ಮಲ್ಗೋ ಹೊತ್ತಿಗೆ ನಮಗೆ ಸುಮಾರು ಟೈಮ್ ಆಗೋಯಿತು. ಸೊ ಹೇಗಿತ್ತು ನನ್ನ ನಾಗರ ಪಂಚಮಿಯ ದಿನ? ನಿಮ್ದು ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಏನಾದ್ರು ಚೇಂಜಸ್ ಇದ್ದರೆ ನನಗೆ ಹೇಳಿ. ನೆಕ್ಸ್ಟ್ ವ್ಲಾಗ್ ನಾನು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇನ್ನೂ ಕಲಿತಿದ್ದೀನಿ ಅಲ್ವಾ. ಸೊ ಇವಾಗ ಎಡಿಟಿಂಗ್ ಎಲ್ಲ ಸ್ವಲ್ಪ ಬರ್ತಾ ಇದೆ. ಇದೆಲ್ಲ ಮುಗಿಸಿ ಮತ್ತೆ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಹ್ಯಾವ್ ಅ ನೈಸ್ ಡೇ. ಲವ್ ಯು ಆಲ್.